ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ GK ಚಾನಲ್. ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು 6 to 8, 2019 ಸಾಮಾನ್ಯ ವಿಜ್ಞಾನವನ್ನು ಕುರಿತು ತಿಳಿದುಕೊಳ್ಳುತ್ತಿದ್ದೆವು. ಇದೀಗ ಅದರ ಒಂದು ಮುಂದುವರೆದಂತಹ ಭಾಗ. ಸೊ ಫ್ರೆಂಡ್ಸ್, ಇಂದು ನಾವು ಸಾಮಾನ್ಯ ವಿಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳನ್ನು ಕುರಿತು ತಿಳಿದುಕೊಳ್ಳೋಣ. ಸೊ ಫ್ರೆಂಡ್ಸ್, ತಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ಫ್ರೆಂಡ್ಸ್, ಹಾಗಾದರೆ ನಾವು ಇಂದಿನ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸೋಣ. ಸೊ ಫ್ರೆಂಡ್ಸ್, ಮೊದಲನೇ ಒಂದು ಪ್ರಶ್ನೆ ತಮಗಾಗಿ. T-90 ಇದು ಒಂದು ಸ್ವದೇಶಿ ನಿರ್ಮಿತವಾದಂಥ ಯುದ್ಧ ಟ್ಯಾಂಕ್ ಆಗಿದೆ. ಇದನ್ನು ಮೂರನೇ ಒಂದು ಜಲಾಂತರ್ಗಾಮಿ ನೌಕೆ ಪ್ರಾಜೆಕ್ಟ್ನ 28ರ ಅಡಿಯಲ್ಲಿ ನಿರ್ಮಾಣಗೊಂಡಂಥ ಒಂದು ನೌಕೆಯಾಗಿದ್ದು, ಇದನ್ನು ವಿಶಾಖಪಟ್ಟಣದಲ್ಲಿ ರಕ್ಷಣಾ ಸಚಿವರಾದಂತಹ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದನ್ನು T-90 ಅಂತಕ್ಕಂಥ ಒಂದು ಸ್ವದೇಶಿ ನಿರ್ಮಿತವಾದಂಥ ಟ್ಯಾಂಕನ್ನು ಜಲಾಂತರ್ಗಾಮಿ ನೌಕೆಯನ್ನಾಗಿ ಇದನ್ನು ಲೋಕಾರ್ಪಣೆಯಾಗಿ ಮಾಡಿದವರು ರಕ್ಷಣಾ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು. ಸೊ ಫ್ರೆಂಡ್ಸ್, ಮುಂದುವರೆದು ಬ್ರಹ್ಮೋಸ್ತ್ರ ಅಂತಕ್ಕಂಥದ್ದು ಒಂದು ಕ್ಷಿಪಣಿಯಾಗಿದ್ದು, ಇದು ಭಾರತದಿಂದ ನಿರ್ಮಾಣಗೊಂಡಂಥ ಒಂದು ಖಂಡಾಂತರ ಅಗ್ನಿ ಕ್ಷಿಪಣಿಯಾಗಿದೆ. ಇದು ಸುಮಾರು 206ರಿಂದ ಸೇವೆಯಲ್ಲಿ ತನ್ನ ಸೇವೆಯನ್ನು ಪ್ರಾರಂಭಿಸಿದೆ. ಸೊ ಫ್ರೆಂಡ್ಸ್, ಇದು ಭಾರತ ಮತ್ತು ರಷ್ಯಾದ ಒಂದು ಎರಡು ದೇಶಗಳ ಒಂದು ಕೊಡುಗೆಯನ್ನಾಗಿ ಬ್ರಹ್ಮೋಸ್ತ್ರ ಅಗ್ನಿ ಕ್ಷಿಪಣಿಯನ್ನು ಪ್ರಾರಂಭಿಸಲಾಗಿದೆ. ಇದರ ಒಂದು ತೂಕ ಸುಮಾರು 3000 kg ಅಷ್ಟು ಇದು ತೂಕವನ್ನು ಒಳಗೊಂಡಿದ್ದು, ನಮ್ಮ ಭಾರತ ದೇಶದ ಬ್ರಹ್ಮಪುತ್ರ ನದಿ, ಅದೇ ರೀತಿಯಾಗಿ ರಷ್ಯಾ ದೇಶದ ಒಂದು ರಾಜಧಾನಿಯಾದಂಥ ಮಾಸ್ಕೋ, ಇವೆರಡರ ಹೆಸರುಗಳನ್ನು ಒಂದು ಸಮ್ಮಿಲನವಾಗಿ ಬ್ರಹ್ಮೋಸ್ತ್ರ ಅಂತಕ್ಕಂಥ ಒಂದು ಹೆಸರನ್ನು ಈ ಒಂದು ಕ್ಷಿಪಣಿಗೆ ನೀಡಲಾಗಿದೆ. ಸೊ ಫ್ರೆಂಡ್ಸ್, ಮುಂದುವರೆದು ಸ್ಟೆಲ್ತ್ ಟೆಕ್ನಾಲಜಿ ಎಂದರೆ, ಈ ಸ್ಟೆಲ್ತ್ ಟೆಕ್ನಾಲಜಿ ಎಂದರೆ ಯುದ್ಧ ವಿಮಾನಗಳು, ಜಲವಾಹನಗಳು, ಕ್ಷಿಪಣಿಗಳಂಥವುಗಳನ್ನು ನಿರ್ಮಿಸಲು ಉಪಯೋಗಿಸ್ತಕ್ಕಂಥ ಒಂದು ತಂತ್ರಜ್ಞಾನವೇ ಸ್ಟೆಲ್ತ್ ಟೆಕ್ನಾಲಜಿ. ಇದನ್ನು ಯುದ್ಧ ವಿಮಾನಗಳು ಮತ್ತು ಜಲವಾಹನಗಳನ್ನು, ಕ್ಷಿಪಣಿಗಳಂಥವು ನಿರ್ಮಾಣ ಮಾಡಲು ಉಪಯೋಗಿಸ್ತಕ್ಕಂಥ ಒಂದು ಟೆಕ್ನಾಲಜಿನೇ ಸ್ಟೆಲ್ತ್ ಟೆಕ್ನಾಲಜಿ ಆಗಿದೆ. ಸೊ ಫ್ರೆಂಡ್ಸ್, ಮುಂದುವರೆದು PASE ಇದು ಒಂದು ರೀತಿಯ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಸಂಸ್ಥೆಯಾಗಿದ್ದು, ಇದು ಸೂಪರ್ ಕಂಪ್ಯೂಟರ್, ಕ್ಷಿಪಣಿಗಳು, ಯುದ್ಧ ವಿಮಾನಗಳ ವಿನ್ಯಾಸ ಮತ್ತು ವಾಣಿಜ್ಯ ಸೇವೆ ನೀಡುವುದು ಇದರ ಒಂದು ಉದ್ದೇಶವಾಗಿದೆ. ಸೊ ಫ್ರೆಂಡ್ಸ್, ಇದೊಂದು ರೀತಿಯ ಸೂಪರ್ ಕಂಪ್ಯೂಟರ್ ಆಗಿದ್ದು, ಇದು ಕ್ಷಿಪಣಿಗಳು, ಯುದ್ಧ ವಿಮಾನಗಳ ಒಂದು ವಿನ್ಯಾಸ, ಅದೇ ರೀತಿಯಾಗಿ ವಾಣಿಜ್ಯ ಸೇವೆ ನೀಡುವುದರಲ್ಲಿ ಒಂದು ಪ್ರಮುಖವಾದಂಥ ಒಂದು ಉದ್ದೇಶವನ್ನು ಒಳಗೊಂಡಿದೆ. ಸೊ ಫ್ರೆಂಡ್ಸ್, ಮುಂದುವರೆದು ಓಝೋನ್ ಪದರದ ಬರಿದಾಗುವಿಕೆಯಿಂದಾಗಿ ಭೂಮಿಯ ಮೇಲಿನ ಜೀವಿಗಳಿಗೆ ನೇರಳಾತೀತ ಕಿರಣಗಳು ಬೀಳುತ್ತಿವೆ. ಸೊ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭೂಮಿಯ ವಾತಾವರಣದ ಸ್ಪೆಕ್ಟ್ರೋಸ್ಕೋಪ್ನ ಒಂದು ಅಂತರದಲ್ಲಿರ್ತಕ್ಕಂಥ ವಾತಾವರಣದಲ್ಲಿರ್ತಕ್ಕಂಥ ಸ್ಪಿರೋಮೀಟರ್ ಅಂತಕ್ಕಂಥ ಒಂದು ಹಂತದಲ್ಲಿ ಈ ಓಝೋನ್ ಪದರವನ್ನು ನಾವು ಕಾಣಬಹುದು. ಓಝೋನ್ ಪದರವು O3 ಅಂತಕ್ಕಂಥ ಒಂದು ರಾಸಾಯನಿಕ ಸೂತ್ರವನ್ನು ಒಳಗೊಂಡಿದ್ದು, ಭೂಮಿಗೆ ಬೀಳ್ತಕ್ಕಂಥ ನೇರಳಾತೀತ ಕಿರಣಗಳು, ಸೂರ್ಯನಿಂದ ಬರತಕ್ಕಂಥ ನೇರಳಾತೀತ ಕಿರಣಗಳು ನೇರವಾಗಿ ಭೂಮಿಗೆ ತಗಲದಂತೆ ಭೂಮಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ರಕ್ಷಣಾ ಕವಚವಾಗಿ ಕಾರ್ಯ ಮಾಡ್ತಕ್ಕಂಥದ್ದು ಓಝೋನ್ ಪದರ. ಆದರೆ ನಾವು ಬಳಸ್ತಕ್ಕಂಥ ಅನೇಕ ರಾಸಾಯನಿಕಗಳ ಒಂದು ಬಳಕೆಯಿಂದ ಇಂದು ಈ ಓಝೋನ್ ಪದರವು ಹಾನಿಗೊಳಗಾಗುತ್ತಿದೆ. ಉದಾಹರಣೆಗೆ ನಾವು ಬಳಸ್ತಕ್ಕಂಥ ಕ್ಲೋರೋಫ್ಲೋರೋಕಾರ್ಬನ್, ಇದರ ಒಂದು ಬಳಕೆಯಿಂದ ಓಝೋನ್ ಪದರದ ಒಂದು ಕ್ಷೀಣಿತಕ್ಕಂಥ ಒಂದು ಹಂತಕ್ಕೆ ತಲುಪಿದೆ. ಇದರಿಂದಾಗಿ ಇವುಗಳ ಒಂದು ಬಳಕೆಯನ್ನು ಕಡಿಮೆ ಮಾಡಬೇಕು. ಸೊ ಫ್ರೆಂಡ್ಸ್, ಈ ಓಝೋನ್ ಪದರವು ಭೂಮಿಯ ಮೇಲಿರ್ತಕ್ಕಂಥ ಪ್ರತಿಯೊಂದು ಜೀವಿಗೆ ಒಂದು ರಕ್ಷಣೆಯನ್ನು ಒದಗಿಸ್ತಕ್ಕಂಥ ಒಂದು ಪದರವಾಗಿದೆ. ಮುಂದುವರೆದು ಭೂಮಿಯ ಮೇಲಿಂದ 20ರಿಂದ 60 ಕಿಲೋಮೀಟರ್ ಎತ್ತರದಲ್ಲಿ ಓಝೋನ್ ಅನಿಲವಿರುತ್ತದೆ. ಭೂಮಿಯ ಮೇಲ್ಮೈಯಿಂದ 20ರಿಂದ 60 ಕಿಲೋಮೀಟರ್ ಎತ್ತರದಲ್ಲಿ ನಾವು ಓಝೋನ್ ಅನಿಲವನ್ನು ಕಾಣಬಹುದು. ಸೊ ಫ್ರೆಂಡ್ಸ್, ಮುಂದುವರೆದು ಫೈರ್ವಾಲ್ ಎಂದರೆ ಇದು ಕಂಪ್ಯೂಟರ್ನ ಭದ್ರತೆಗೆ ಸಂಬಂಧಿಸಿದ ಒಂದು ತಂತ್ರಜ್ಞಾನವಾಗಿದೆ. ಕಂಪ್ಯೂಟರ್ನ ಒಂದು ಭದ್ರತೆಗೆ ಸಂಬಂಧಿಸಿದಂಥ ಸಾಫ್ಟ್ವೇರ್ ಇದು ಬಳಕೆಯಾಗಿದೆ, ಫೈರ್ವಾಲ್. ಸೊ ಫ್ರೆಂಡ್ಸ್, ಮುಂದುವರೆದು ವಾಲ್ವೇರ್ ಎಂದರೆ ಕಂಪ್ಯೂಟರ್ನ ವ್ಯವಸ್ಥೆಯನ್ನು ಹಾನಿಗೊಳಿಸಲು ಮಾಡುವ ಒಂದು ಸಾಫ್ಟ್ವೇರ್ ಅಂತಕ್ಕಂಥ ಒಂದು ಭಾಗವಾಗಿದೆ. ಇದನ್ನು ಕಂಪ್ಯೂಟರ್ನಲ್ಲಿ ಬಳಕೆ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ರೂಟ್ಕೇಟ್ ಎಂದರೆ ಇದು ವಿಶೇಷ ಪ್ರೋಗ್ರಾಮ್, ಇಡೀ ಆಪರೇಷನ್ ಸಿಸ್ಟಮನ್ನು ಹಾನಿಗೊಳಿಸಲು ನಿರ್ದೇಶಿಸಲಾಗುತ್ತದೆ. ಇದನ್ನು ವಿಶೇಷ ಪ್ರೋಗ್ರಾಮ್ಗಳನ್ನು ಮಾಡಿ ಅದನ್ನು ಆಪರೇಷನ್ ಸಿಸ್ಟಮನ್ನು ಹಾನಿಗೊಳಿಸಲು ನಿರ್ದೇಶಿಸಲಾಗ್ತಕ್ಕಂಥ ಒಂದು ಭಾಗವಾಗಿದೆ. ಇದನ್ನು ರೂಟ್ಕೇಟ್ ಎಂದು ಕರೆಯಲಾಗುತ್ತದೆ. ಸೊ ಫ್ರೆಂಡ್ಸ್, ಮುಂದುವರೆದು ರಷ್ಯಾ ಮೊದಲ ಬಾರಿಗೆ ಉಪಗ್ರಹ ಉಡಾಯಿಸಿದಂಥ ಒಂದು ದೇಶ. ಮೊದಲ ಬಾರಿಗೆ ಉಪಗ್ರಹ ಉಡಾವಣೆಯನ್ನು ಆರಂಭಿಸ್ತಕ್ಕಂಥ ದೇಶ ರಷ್ಯಾವಾಗಿದೆ. ಮುಂದುವರೆದು ಭಾರತದ ಉಪಗ್ರಹ ವ್ಯವಸ್ಥೆಯನ್ನು ಮುಖ್ಯವಾಗಿ 2 ಗುಂಪುಗಳನ್ನಾಗಿ ವಿಂಗಡಿಸಲಾಗಿದೆ. ಭಾರತದಲ್ಲಿರ್ತಕ್ಕಂಥ ಉಪಗ್ರಹ ವ್ಯವಸ್ಥೆಯನ್ನು ಮುಖ್ಯವಾಗಿ 2 ಗುಂಪುಗಳನ್ನಾಗಿ ವಿಂಗಡಿಸಲಾಗಿದೆ. ಮೊದಲನೇದಾಗಿ
ಇನ್ಸೆಟ್ INSAT, ಅದೇ ರೀತಿಯಾಗಿ IRSI. ಸೊ ಫ್ರೆಂಡ್ಸ್, ಈ ಇನ್ಸೆಟ್ ಅಂತಕ್ಕಂಥದ್ದು ಭಾರತದಿಂದ ಬಳಕೆ ಆಗ್ತಕ್ಕಂಥ ಒಂದು ಉಪಗ್ರಹವಾಗಿದ್ದು ಇದರ ಒಂದು ಅರ್ಥ ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಸಿಸ್ಟಮ್. ಸೊ ಫ್ರೆಂಡ್ಸ್, ಇದನ್ನು ಏಪ್ರಿಲ್ 10, 1982ರಂದು ಇನ್ಸೈಟ್ 1 ಎಂತಕ್ಕಂಥ ಉಪಗ್ರಹವನ್ನು ಅಮೆರಿಕಾದಿಂದ ಉಡಾವಣೆ ಮಾಡಲಾಗುತ್ತದೆ. ಸೊ ಫ್ರೆಂಡ್ಸ್, ಅದರ ಒಂದು ತೂಕ 1150 ಕಿಲೋಗ್ರಾಂ ತೂಕದ ಒಂದು ಉಪಗ್ರಹ ಇದಾಗಿದೆ. ಇದನ್ನು ವಿವಿಧೋದ್ದೇಶ ಸಂಪರ್ಕ ಮತ್ತು ಹವಾಮಾನ ಉಪಗ್ರಹವಾಗಿ ಉಡಾವಣೆ ಮಾಡಲಾಗುತ್ತದೆ. ಸೊ ಫ್ರೆಂಡ್ಸ್, ಈ ಇನ್ಸೈಟ್ ಅಂತಕ್ಕಂಥ ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಸಿಸ್ಟಮ್ ಇದನ್ನು ವಿವಿಧೋದ್ದೇಶ ಸಂಪರ್ಕ ಮತ್ತು ಹವಾಮಾನಗಳ ಒಂದು ನಿಯಂತ್ರಣವಾದಂಥ ಉಪಗ್ರಹವಾಗಿ ಉಡಾವಣೆ ಮಾಡಲಾಗುತ್ತದೆ. ಮುಂದುವರೆದು IRSI. ಈ IRSIಯನ್ನು ಇಂಟರ್ಫೇಸ್ ರೀಸನ್ ಇಮೇಜಿಂಗ್ ಸ್ಪೆಕ್ಟ್ರೋಗ್ರಾಫಿ ಇದರಲ್ಲಿ ಬಳಕೆ ಮಾಡಲಾಗುತ್ತದೆ. ಇದನ್ನು ಭಾರತದಲ್ಲಿ ಉಪಗ್ರಹ ವ್ಯವಸ್ಥೆ ಮುಖ್ಯವಾಗಿ ಈ ರೀತಿ ಎರಡು, ಒಂದು ವಿವಿಧೋದ್ದೇಶ ಸಂಪರ್ಕ ವ್ಯವಸ್ಥೆಯನ್ನಾಗಿ ಮತ್ತೊಂದು ಸ್ಪೆಕ್ಟ್ರೋಸ್ಕೋಪಿ ಇಮ್ಯಾಜಿಂಗ್ ಸ್ಪೆಕ್ಟ್ರೋಸ್ಕೋಪಿಯಾಗಿ ಎರಡು ವಿಧಾನಗಳಾಗಿ ವಿಂಗಡಣೆ ಮಾಡಲಾಗಿದೆ. ಮುಂದುವರೆದು ವಿಟಮಿನ್ ಎನ ರಾಸಾಯನಿಕ ಹೆಸರು. ಸೊ ಫ್ರೆಂಡ್ಸ್, ವಿಟಮಿನ್ ಎನ ರಾಸಾಯನಿಕವಾಗಿ ರೆಟಿನಾಲ್ ಎಂದು ಕರೆಯಲಾಗುತ್ತದೆ. ಇದರ ಒಂದು ಕೊರತೆಯಿಂದ ಇರುಳು ಕುರುಡು ರೋಗವನ್ನು ತಾವು ಕಾಣಬಹುದು. ಹಾಗಾದರೆ ವಿಟಮಿನ್ ಎ ಸಮೃದ್ಧವಾಗಿರ್ತಕ್ಕಂಥ ಆಹಾರವೆಂದರೆ ಮೀನು, ಅದೇ ರೀತಿಯಾಗಿ ಕ್ಯಾರೆಟು ಇತ್ಯಾದಿಗಳಲ್ಲಿ ನಾವು ವಿಟಮಿನ್ ಎಯನ್ನು ಕಾಣಬಹುದು. ಮುಂದುವರೆದು ಮಲೇರಿಯಾ ಪ್ರೋಟೋಜೋವಾ ಹಾನಿಗೆ ಒಳಪಡುವ ಅಂಗ. ಮಲೇರಿಯಾದ ಪ್ರೋಟೋಜೋವಾದ ಹಾನಿಗೆ ಒಳಪಡತಕ್ಕಂತಹ ಅಂಗ ನಮ್ಮ ಮಾನವನ ದೇಹದ ಲಿವರ್ ಆಗಿದೆ. ಸೊ ಫ್ರೆಂಡ್ಸ್, ಇದು ಮಲೇರಿಯಾ ಅಂತಕ್ಕಂಥದ್ದು ಒಂದು ಸಾಂಕ್ರಾಮಿಕ ರೋಗವಾಗಿದ್ದು ಅನಾಫಿಲಿಸ್ ಜಾತಿ ಹೆಣ್ಣು ಸೊಳ್ಳೆಯಿಂದ ಹರಡ್ತಕ್ಕಂಥ ರೋಗ ಇದಾಗಿದೆ. ಮಲೇರಿಯಾವು ಒಂದು ಸಾಂಕ್ರಾಮಿಕ ರೋಗವಿದೆ, ಒಬ್ಬರಿಂದ ಮತ್ತೊಬ್ಬ ವ್ಯಕ್ತಿಗೆ ಹರಡ್ತಕ್ಕಂಥ ರೋಗವಾಗಿದ್ದು ಇದು ಅನಾಫಿಲಿಸ್ ಹೆಣ್ಣು ಸೊಳ್ಳೆಯಿಂದ ಬರ್ತಕ್ಕಂಥ ರೋಗವಾಗಿದೆ. ಏಡ್ಸ್ ವೈರಾಣು ಮಾನವನ ದೇಹದ ಯಾವ ವ್ಯವಸ್ಥೆಯನ್ನು ಹಾನಿ ಮಾಡುವುದು? ಸೊ ಫ್ರೆಂಡ್ಸ್, ಇದು ಮಾನವನಲ್ಲಿರ್ತಕ್ಕಂಥ ಜೀವ ನಿರೋಧಕ ಶಕ್ತಿಯನ್ನು ಕುಂದುಗೊಳಿಸುತ್ತದೆ. ಮಾನವನಲ್ಲಿರ್ತಕ್ಕಂಥ ಜೀವ ನಿರೋಧಕ ಶಕ್ತಿಯನ್ನು ಹಾಳು ಮಾಡುತ್ತದೆ. ಇದರಿಂದ ಈ ಏಡ್ಸ್ ರೋಗ ಹೊಂದಿರತಕ್ಕಂಥ ವ್ಯಕ್ತಿ ನಿಶಕ್ತನಾಗುತ್ತಾನೆ ಅಥವಾ ಅವನ ದೇಹದಲ್ಲಿರ್ತಕ್ಕಂಥ ಭಾಗಗಳ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಶಕ್ತಿ ಕಡಿಮೆ ಆಗುತ್ತದೆ ಎಂದು ಹೇಳಬಹುದು. ಮುಂದುವರೆದು ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೋನೇಟ್. ಸೊ ಫ್ರೆಂಡ್ಸ್, ಅದರ ಅಣುಸೂತ್ರ NaHCO3. ಅಡುಗೆ ಸೋಡಾ ಇದನ್ನು ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೋನೇಟ್ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ವಾಷಿಂಗ್ ಸೋಡಾದ ಒಂದು ರಾಸಾಯನಿಕ ಅಣುಸೂತ್ರ ಸೋಡಿಯಂ ಕಾರ್ಬೋನೇಟ್ Na2CO3 ಇದರ ಒಂದು ಅಣುಸೂತ್ರವಾಗಿದೆ. ಮುಂದುವರೆದು ನಗುವಿನ ಅನಿಲವೆಂದು ನೈಟ್ರಸ್ ಆಕ್ಸೈಡನ್ನು ಕರೆಯಲಾಗುತ್ತದೆ. ನೈಟ್ರಸ್ ಆಕ್ಸೈಡನ್ನು ನಗುವಿನ ಒಂದು ಅನಿಲ ಎಂದು ಕರೆಯುತ್ತಾರೆ. ಎಕ್ಸಾಮ್ಗಳಲ್ಲಿ ಕೇಳ್ಬೋದು, ನೈಟ್ರಸ್ ಆಕ್ಸೈಡ್ ಈ ಕೆಳಗಿನವುಗಳಲ್ಲಿ ಯಾವ ಒಂದು ಅನಿಲವಾಗಿದೆ? ಸೊ ಫ್ರೆಂಡ್ಸ್, ಅದು ನಗುವಿನ ಒಂದು ಅನಿಲವಾಗಿದೆ. ಫಿಲ್ಮ್ಗಳಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ಒಂದು ಅನಿಲ ವಸ್ತು ಇದಾಗಿರುತ್ತದೆ. ಮುಂದುವರೆದು ನೀರಿನ ರಾಸಾಯನಿಕ ಹೆಸರು ಹೈಡ್ರೋಜನ್ ಆಕ್ಸೈಡ್. ಅದನ್ನು ರಾಸಾಯನಿಕ ಸೂತ್ರ H2O ಆಗಿದೆ. ಹೆನ್ರಿ ಕ್ಯಾವೆಂಡಿಶ್ ಎಂತಕ್ಕಂಥ ವಿಜ್ಞಾನಿ ಮೊದಲ ಬಾರಿಗೆ ಈ ನೀರಿನ ಒಂದು ಅಣುಸೂತ್ರ ಹೈಡ್ರೋಜನನ್ನು ಕಂಡು ಹಿಡಿಯುತ್ತಾರೆ. ಸೊ ಫ್ರೆಂಡ್ಸ್, ಮುಂದುವರೆದು ಟೆರಾಬೈಟ್. ಇದು ಕಂಪ್ಯೂಟರ್ಗೆ ಸಂಬಂಧಿಸಿದ್ದು ಅತಿ ಹೆಚ್ಚು ಸಂಗ್ರಹಣಾ ಸಾಮರ್ಥ್ಯವನ್ನು ಹೊಂದಿದೆ. ಟೆರಾಬೈಟ್ ಅಂತಕ್ಕಂಥದ್ದು ಕಂಪ್ಯೂಟರ್ಗೆ ಸಂಬಂಧಿಸಿದಂಥ ಒಂದು ಭಾಗವಾಗಿದ್ದು ಇದು ಹೆಚ್ಚಿನ ಒಂದು ಸ್ಟೋರೇಜನ್ನು ಒಳಗೊಂಡಿರ್ತಕ್ಕಂಥ ಒಂದು ಭಾಗವಾಗಿದೆ. ಸೊ ಫ್ರೆಂಡ್ಸ್, ಮುಂದುವರೆದು ತುರ್ತು ಪರಿಸ್ಥಿತಿಯಲ್ಲಿ ಹೃದಯ ಬಡಿತವನ್ನು ಹೆಚ್ಚಿಸುವ ಹಾರ್ಮೋನ್ ಯಾವುದು? ವ್ಯಕ್ತಿ ಅತಿ ಹೆಚ್ಚು ಭಯಪಟ್ಟಾಗ ಅಥವಾ ವ್ಯಕ್ತಿಯಲ್ಲಿರ್ತಕ್ಕಂಥ ತುರ್ತು ಪರಿಸ್ಥಿತಿಯಲ್ಲಿ ಹೃದಯ ಬಡಿತವನ್ನು ಹೆಚ್ಚಿಸ್ತಕ್ಕಂಥ ಹಾರ್ಮೋನ್ ಅಡ್ರಿನಾಲ್ ಅಂತಕ್ಕಂಥ ಒಂದು ಹಾರ್ಮೋನ್. ಇದು ಒಂದು ಗ್ರಂಥಿ ಕೂಡ ಆಗಿದೆ. ಮುಂದುವರೆದು ಕ್ವಿಕ್ ಸಿಲ್ವರ್ ಎಂದು ಕರೆಯಲ್ಪಡ್ತಕ್ಕಂಥ ಲೋಹ. ಸೊ ಫ್ರೆಂಡ್ಸ್, ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಕ್ವಿಕ್ ಸಿಲ್ವರ್ ಎಂತಕ್ಕಂಥದ್ದು ಕರೆಯಲ್ಪಡ್ತಕ್ಕಂಥ ಲೋಹ ಪಾದರಸವಾಗಿದೆ. ಇದು ಒಂದು ದ್ರವರೂಪದಲ್ಲಿರ್ತಕ್ಕಂಥ ಲೋಹವಾಗಿದ್ದರೂ ಕೂಡ ದ್ರವರೂಪದಲ್ಲಿರ್ತಕ್ಕಂಥ ಏಕೈಕ ಲೋಹವೆಂದರೆ ಅದು ಪಾದರಸ. ಇದನ್ನು ಅನೇಕ ವೈದ್ಯಕೀಯ ಮಾಪನಗಳಾಗಿರ್ಬೋದು, ಮಾಪನಗಳ ಒಂದು ತಯಾರಿಕೆಗಳಲ್ಲಿ ಇದನ್ನು ಬಳಕೆ ಮಾಡಲಾಗುತ್ತದೆ. ಮುಂದುವರೆದು ಮಲೇರಿಯಾ ರೋಗದಿಂದ ಮಾನವನ ದೇಹದಲ್ಲಿರ್ತಕ್ಕಂಥ ಕೆಂಪು ರಕ್ತ ಕಣಗಳ ಒಂದು ಸಂಖ್ಯೆ ಕಡಿಮೆಯಾಗುತ್ತದೆ. ಅದೇ ರೀತಿಯಾಗಿ ಫಿಲೇರಿಯಾ ಇದು ಸ್ನಾಯುಗಳಿಗೆ ಸಂಬಂಧಿಸಿದಂಥ ಒಂದು ರೋಗ ರುಜಿನಗಳನ್ನು ಉಂಟು ಮಾಡುತ್ತದೆ. ಅದೇ ರೀತಿಯಾಗಿ ಎನ್ಸಿಫಿಲಿಟಿಸ್ ಇದು ಮೆದುಳಿಗೆ ಸಂಬಂಧಿಸಿದಂಥ ಕಾಯಿಲೆ ಆಗಿದೆ. ಸೊ ಫ್ರೆಂಡ್ಸ್, ಮುಂದುವರೆದು ಲುಕೇಮಿಯಾವನ್ನು ಅಸ್ಥಿಮಜ್ಜೆ ಎಂದು ಕರೆಯಲಾಗುತ್ತದೆ. ಇದು ಅಸ್ಥಿಗೆ ಮಾನವನ ದೇಹದಲ್ಲಿರ್ತಕ್ಕಂಥ ಅಸ್ಥಿಮಜ್ಜೆಗೆ ಇದು ಸಂಬಂಧಿಸಿದ್ದು ಆಗಿದೆ. ಸೊ ಫ್ರೆಂಡ್ಸ್, ಮುಂದುವರೆದು 25ನೇ ಒಂದು ಪ್ರಶ್ನೆ.
ಎಕ್ಸ್ರೇಯನ್ನು ಕಂಡುಹಿಡ್ತಕ್ಕಂಥ ವಿಜ್ಞಾನಿ WG ರಾಟ್ಜೆನ್ ಅಥವಾ WG ರಾಟ್ಜೆನ್ ಅವರು ಎಕ್ಸ್ರೇ ಅಂತಕ್ಕಂಥ ಒಂದು ಸಾಧನವನ್ನು ಬಳಕೆಗೆ ತರ್ತಾರೆ. ಮುಂದುವರೆದು ಪೆನ್ಸಿಲಿನನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು. ಅದೇ ರೀತಿಯಾಗಿ 26ನೇ ಪ್ರಶ್ನೆ, ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದವರು ಜಾನ್ ಇ ಸಾಲ್ಕ್ ಅವರು. ಕ್ಯಾಥೋಡ್ ಕಿರಣಗಳನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ಪೆರೆಕ್ಸ್ ಅಂತಕ್ಕಂಥ ವಿಜ್ಞಾನಿ ಕ್ಯಾಥೋಡ್ ಕಿರಣಗಳನ್ನು ಬಳಕೆ ಮಾಡ್ತಾರೆ. ಕ್ಯಾಥೋಡ್ ಕಿರಣಗಳು ಮೈನಸ್ ಎಂತಕ್ಕಂಥ ಒಂದು ಸಂಕೇತವನ್ನು ಒಳಗೊಂಡಿರ್ತವೆ. ಮುಂದುವರೆದು ಭೂಮಿಯಿಂದ ಭೂಮಿಗೆ ಹಾರ್ತಕ್ಕಂಥ ಕ್ಷಿಪಣಿಯೇ ಪೃಥ್ವಿ ಕ್ಷಿಪಣಿ ಆಗಿದೆ. ಸೊ ಫ್ರೆಂಡ್ಸ್, ಇದು ಭೂಮಿಯಿಂದ ಭೂಮಿಗೆ ಹಾರ್ತಕ್ಕಂಥ ಕ್ಷಿಪಣಿಯಾಗಿದ್ದು ಪೃಥ್ವಿ ಕ್ಷಿಪಣಿಯನ್ನು ನಾವು ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. IGMDP ಒಂದು ಅಡಿಯಲ್ಲಿ ಇದನ್ನು ಪೃಥ್ವಿ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದು ಭೂಮಿಯಿಂದ ಭೂಮಿಗೆ ಹಾರ್ತಕ್ಕಂಥ ಕ್ಷಿಪಣಿಯಾಗಿದ್ದು ಇದರ ಒಂದು ಭಾಗ ಇದು ಅತ್ಯಂತ ಹೆಚ್ಚಿನ ಒಂದು ತೂಕವನ್ನು ಒಳಗೊಂಡಿರುತ್ತದೆ. ಅದೇ ರೀತಿಯಾಗಿ ಭೂಮಿಯಿಂದ ಭೂಮಿಗೆ ಬರ್ತಕ್ಕಂಥ ಪ್ರಮುಖವಾಗಿ ಇದನ್ನು 3 ಒಂದು ಹಂತಗಳಲ್ಲಿ ನಾವು ಕಾಣಬಹುದು. ಈ ಭೂಮಿಯಿಂದ ಭೂಮಿಗೆ ಹರ್ತಕ್ಕಂಥ ಇದು ನೆಲದ ಮೇಲೆ ಹರ್ತಕ್ಕಂಥ ಒಂದು ಪೃಥ್ವಿ ಕ್ಷಿಪಣಿ ಇದಾಗಿದೆ. ಸೊ ಫ್ರೆಂಡ್ಸ್, ಮುಂದುವರೆದು ತ್ರಿಶೂಲ ಕ್ಷಿಪಣಿಯನ್ನು ನಾವು ಭೂಮಿಯಿಂದ ಆಕಾಶಕ್ಕೆ ಹಾರುವ ಕ್ಷಿಪಣಿ ಎಂದು ಕರೆಯುತ್ತೇವೆ. ಈ ತ್ರಿಶೂಲ ಕ್ಷಿಪಣಿಯನ್ನು 130 kg ತೂಕವನ್ನು ಒಳಗೊಂಡಿದ್ದು 12 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದು ತನ್ನ ವೇಗವನ್ನು ಒಳಗೊಂಡಿದೆ. ತ್ರಿಶೂಲ ಕ್ಷಿಪಣಿಯು 130 kg ತೂಕವನ್ನು ಒಳಗೊಂಡಿದ್ದು 12 ಕಿಲೋಮೀಟರ್ ವ್ಯಾಪ್ತಿಯಿಂದ ಇದು ವೇಗದಿಂದ ಹಾರ್ತಕ್ಕಂಥ ಒಂದು ಕ್ಷಿಪಣಿಯಾಗಿದೆ. ಭೂಮಿಯಿಂದ ಆಕಾಶಕ್ಕೆ ಹಾರುವ ಒಂದು ಕ್ಷಿಪಣಿಯಾಗಿದೆ. ಮುಂದುವರೆದು ನಾಗ ಎಂತಕ್ಕಂಥ ಕ್ಷಿಪಣಿಯು ಟ್ಯಾಂಕ್ ನಿರೋಧಕ ಕ್ಷಿಪಣಿಯಾಗಿದೆ. ಸೊ ಫ್ರೆಂಡ್ಸ್, ಇದು ಯುದ್ಧದಲ್ಲಿ ಟ್ಯಾಂಕರ್ಗಳನ್ನು ಭಸ್ಮಕ್ಕೆ ಇದನ್ನು ಬಳಸ್ತಕ್ಕಂಥ ಕ್ಷಿಪಣಿಯಾಗಿದೆ. ಇದನ್ನು ನಾವು ಫೈರ್ ಆ್ಯಂಡ್ ಫಾರ್ಗೆಟ್ ಅಂತಕ್ಕಂಥ ಹೆಸರಿನಿಂದ ಕರೀತಕ್ಕಂಥ ಕ್ಷಿಪಣಿಯಾಗಿದೆ. ಇದು 3 ಪೀಳಿಗೆಗಳಿಗೆ ಒಂದು 3 ಪೀಳಿಗೆಗಳನ್ನು ಒಳಗೊಂಡಿರ್ತಕ್ಕಂಥ ಕ್ಷಿಪಣಿಯಾಗಿದೆ. ಮುಂದುವರೆದು ಅಗ್ನಿಖಂಡಾಂತರ ಕ್ಷಿಪಣಿ. ಸೊ ಫ್ರೆಂಡ್ಸ್, ಇದನ್ನು ನಾವು DROD ಒಂದು ಅಡಿಯಲ್ಲಿ ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಕ್ಷಿಪಣಿಯಾಗಿದ್ದು ಇದನ್ನು 1958 ನವದೆಹಲಿಯಲ್ಲಿ ಪ್ರಾರಂಭಗೊಂಡಂಥ DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ನ ಒಂದು ಅಡಿಯಲ್ಲಿ ಇದು ನವದೆಹಲಿಯಲ್ಲಿರ್ತಕ್ಕಂಥ ಒಂದು ಅಗ್ನಿಕ್ಷಿಪಣಿ ಸಂಸ್ಥೆಯಾಗಿದ್ದು ಇದು ಅನೇಕ ವಿಭಾಗಗಳನ್ನು ಒಳಗೊಂಡಿದೆ. ಅಗ್ನಿ 1, ಅಗ್ನಿ 2, ಅಗ್ನಿ 3 ಈ ರೀತಿ ಅನೇಕವಾದಂಥ ಕ್ಷಿಪಣಿಗಳನ್ನು ಒಳಗೊಂಡಿದ್ದು ಇದನ್ನು ಕಾಲಕ್ಕೆ ಉನ್ನತೀಕರಿಸುತ್ತಾ ಇದನ್ನು ಪರೀಕ್ಷೆ ಮಾಡಲಾಗುತ್ತದೆ. ಅಗ್ನಿ ಕ್ಷಿಪಣಿಯನ್ನು ಕಾಲ ಕಳೆದಂತೆ ಅಲ್ಲಿರ್ತಕ್ಕಂಥ ಅಗ್ನಿ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿ ಅದನ್ನು ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ. ಇದು ಪ್ರಮುಖವಾಗಿ ಅನೇಕ ವಿಧಾನಗಳನ್ನು ಅದರಲ್ಲಿರ್ತಕ್ಕಂಥ ವ್ಯಾಪ್ತಿಗೆ ಅನುಗುಣವಾಗಿ ಅನೇಕ ಭಾಗಗಳನ್ನಾಗಿ ಮಾಡಿ ಇದನ್ನು ವಿಂಗಡಣೆ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಮುಂದುವರೆದು ಹಕ್ಕಿ ಜ್ವರವು ಇದರ ಒಂದು ಸಂಕೇತ H5N1 ಅಂತಕ್ಕಂಥ ಸಂಕೇತದಿಂದ ಸೂಚಿಸುತ್ತಾರೆ. ಇದು ವೈರಸ್ಗಳಿಂದ ಬರ್ತಕ್ಕಂಥ ಕಾಯಿಲೆಯಾಗಿದ್ದು ಒಂದು ವೇಳೆ ಯಾವುದಾದರೂ ಹಕ್ಕಿಗೆ ಹಕ್ಕಿ ಜ್ವರ ಉಂಟಾದಲ್ಲಿ ಅದರ ಒಂದು ರಸದಿಂದ ಅದರಲ್ಲಿರ್ತಕ್ಕಂಥ ಜ್ವಲ್ಲು ಅಥವಾ ಲಾಲಾರಸವು ಇನ್ನೊಂದು ಪಕ್ಷಿ ಅಥವಾ ಜೀವಿಯು ಸೇವಿಸಿದಾದಲ್ಲಿ ಅದಕ್ಕೆ ಹಕ್ಕಿ ಜ್ವರ ಬರ್ತಕ್ಕಂಥ ಸಾಧ್ಯತೆಗಳು ಇರುತ್ತದೆ. ಏಕೆಂದರೆ ಇದು ವೈರಸ್ಗಳಿಂದ ಹರಡ್ತಕ್ಕಂಥ ರೋಗವಾಗಿದೆ. ಸೊ ಫ್ರೆಂಡ್ಸ್, ಮುಂದುವರೆದು ಡೆಂಗು ಜ್ವರ ಬರ್ತಕ್ಕಂಥದ್ದು ಎಡಿಸ್ ಈಜಿಪ್ಟೆ ಅಂತಕ್ಕಂಥ ಒಂದು ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಇದಾಗಿದೆ. ಸೊ ಫ್ರೆಂಡ್ಸ್, ಮುಂದುವರೆದು ಟೈಫಾಯ್ಡನ್ನು ನಾವು ಸ್ಮಾಲ್ನೆಲ್ ಟೈಫೈ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾದಿಂದ ಹರಡ್ತಕ್ಕಂಥ ರೋಗವಾಗಿದೆ. ಮುಂದುವರೆದು ಕಾಲರವನ್ನು ವಿಬ್ರಿಯೋ ಕಾಲರೆ ಅಂತಕ್ಕಂಥ ಬ್ಯಾಕ್ಟೀರಿಯಾದಿಂದ ಹರಡ್ತಕ್ಕಂಥ ರೋಗ ಇದಾಗಿದೆ. ಸೊ ಫ್ರೆಂಡ್ಸ್, ಮುಂದುವರೆದು ನ್ಯಾನೋ ತಂತ್ರಜ್ಞಾನ ಪ್ರಶಸ್ತಿಯನ್ನು ಇತ್ತೀಚೆಗೆ ಪಡೆದ ವಿಜ್ಞಾನಿಯ ಹೆಸರು ಡಾಕ್ಟರ್ CSR ರಾವ್ ಅವರು. ನ್ಯಾನೋ ತಂತ್ರಜ್ಞಾನ ಪ್ರಶಸ್ತಿ ಇದನ್ನು ನ್ಯಾನೋ ಟೆಕ್ನಾಲಜಿಯಲ್ ಅವಾರ್ಡ್ಸ್ ಇದನ್ನು ಇತ್ತೀಚೆಗೆ ಪಡೆದಂಥ ಒಬ್ಬ ವಿಜ್ಞಾನಿ ಅಂದರೆ ಡಾಕ್ಟರ್ CNR ರಾವ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಫ್ರೆಂಡ್ಸ್, ಮುಂದುವರೆದು ಕಂಚು ಮಿಶ್ರಲೋಹದಲ್ಲಿ ಕಂಡುಬರುವ ಘಟಕಗಳು. ಈ ಮಿಶ್ರಲೋಹವು ಒಳಗೊಂಡಿರ್ತಕ್ಕಂಥ ಪ್ರಮುಖ ಲೋಹದ ಘಟಕಗಳೆಂದರೆ ತಾಮ್ರ ಮತ್ತು ತವರಗಳ 2 ಮಿಶ್ರಣಗಳಿಂದ ಕಂಚು ಎಂತಕ್ಕಂಥ ಒಂದು ಮಿಶ್ರಲೋಹವನ್ನು ನಾವು ಪಡೆಯಬಹುದು. ಮುಂದುವರೆದು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ. ಜೀವಕೋಶದಲ್ಲಿರ್ತಕ್ಕಂಥ ಶಕ್ತಿ ಉತ್ಪಾದನಾ ಕೇಂದ್ರ ಮೈಟೊಕಾಂಡ್ರಿಯಾ ಆಗಿದೆ.
ಜೀವಕೋಶದಲ್ಲಿರ್ತಕ್ಕಂಥ ಶಕ್ತಿ ಉತ್ಪಾದನಾ ಕೇಂದ್ರ ಇದೆ. ಅದೇ ರೀತಿಯಾಗಿ ಪ್ರೋಟೀನ್ ಕಾರ್ಖಾನೆಯನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಪ್ರೋಟೀನ್ ಸಂಶ್ಲೇಷಣೆಯನ್ನು ಒಳಗೊಂಡಿದೆ. ಆತ್ಮಹತ್ಯೆ ಸಂಚಿ ಮುಂತಾದವುಗಳನ್ನು ಜೀವಕೋಶ ಒಳಗೊಂಡಿದ್ದು, ಅದರಲ್ಲಿ ಶಕ್ತಿ ಉತ್ಪಾದನಾ ಕೇಂದ್ರದ ಒಂದು ಗಾರೆ ಮಾಡ್ತಕ್ಕಂಥದ್ದು ಮೈಟೋಕಾಂಡ್ರಿಯಾವಾಗಿದೆ. ಮುಂದುವರೆದು ಕಾಲರ ರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ. ಕಾಲರ ರೋಗಕ್ಕೆ ಕಾರಣವಾದಂಥ ಬ್ಯಾಕ್ಟೀರಿಯಾ ವಿಬ್ರಿಯೋ ಕಾಲರೆ. ಮುಂದುವರೆದು ತಳಿಶಾಸ್ತ್ರದ ಪಿತಾಮಹ. ಸೊ ಫ್ರೆಂಡ್ಸ್, ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ತಳಿಶಾಸ್ತ್ರದ ಪಿತಾಮಹ ಗ್ರೆಗರ್ ಮೆಂಡಲ್ ಅವರು. ಹಾಗಾದರೆ ತಳಿಶಾಸ್ತ್ರ ಎಂದರೇನು? ತಳಿಶಾಸ್ತ್ರ ಎಂದರೆ ಅನುವಂಶೀಯತೆ ಮತ್ತು ವ್ಯಕ್ತತೆಯ ಬಗ್ಗೆ ಅನುವಂಶೀಯತೆ ಮತ್ತು ವ್ಯಕ್ತತೆಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಜೀವಶಾಸ್ತ್ರದ ವಿಭಾಗಕ್ಕೆ ತಳಿಶಾಸ್ತ್ರ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಅನುವಂಶೀಯತೆ ಎಂದರೆ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಗುಣಾಣುಗಳ ಒಂದು ವರ್ಗಾವಣೆಯನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರಕ್ಕೆ ಅನುವಂಶೀಯತೆ ಎಂದು ಕರೆಯಲಾಗುತ್ತದೆ. ಅದೇ ರೀತಿಯಾಗಿ ವ್ಯಕ್ತತೆ ಎಂದರೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆ ಆಗ್ತಕ್ಕಂಥ ಗುಣಾಣುಗಳ ನಡುವಿನ ವ್ಯತ್ಯಾಸವನ್ನು ವ್ಯಕ್ತತೆ ಎಂದು ಕರೆಯಲಾಗುತ್ತೆ. ಈ ಎರಡು ಒಂದು ಅನುವಂಶೀಯತೆ ಮತ್ತು ವ್ಯಕ್ತತೆಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಜೀವಶಾಸ್ತ್ರದ ವಿಭಾಗವೇ ತಳಿಶಾಸ್ತ್ರವಾಗಿದೆ. ಇದನ್ನು ಮಂಡಿಸಿದವರು, ಇದರ ಪಿತಾಮಹ ಗ್ರೆಗರ್ ಮೆಂಡಲ್ ಅವರು ಆಗಿದ್ದಾರೆ. ಮುಂದುವರೆದು ಪ್ಯಾಥೋಮೀಟರ್. ಸೊ ಫ್ರೆಂಡ್ಸ್, ಇದೀಗಾಗಲೇ ನನ್ನ ಮೊದಲನೇ ವಿಡಿಯೋದಲ್ಲಿ ಹೇಳಿರುವ ಹಾಗೆ ವೈಜ್ಞಾನಿಕ ಸಲಕರಣೆಗಳನ್ನು ಕುರಿತು ತಮಗೆ ತಿಳಿಸಲಾಗಿದೆ. ಅಲ್ಲಿ ಬರ್ತಕ್ಕಂಥದ್ದು ಪ್ಯಾಥೋಮೀಟರ್ನನ್ನು ಸಾಗರಗಳ ಒಂದು ಆಳವನ್ನು ಅಳತೆ ಮಾಡಲು ಬಳಕೆ ಮಾಡುತ್ತಾರೆ. ಅದೇ ರೀತಿಯಾಗಿ ಥರ್ಮೋಮೀಟರನ್ನು ಅನಿಲದ ಒತ್ತಡವನ್ನು ತಿಳಿಯಲು ಬಳಕೆ ಮಾಡ್ತಾರೆ. ಅದೇ ರೀತಿಯಾಗಿ ಮ್ಯಾನೋಮೀಟರ್, ಇವುಗಳನ್ನು ಅನಿಲದ ಒತ್ತಡವನ್ನು ತಿಳಿದುಕೊಳ್ಳಲು ಬಳಕೆ ಮಾಡಲಾಗುತ್ತದೆ. ಸೊ ಫ್ರೆಂಡ್ಸ್, ಮುಂದುವರೆದು ಪತ್ರಹರಿತು ಇಲ್ಲದ ಜೀವಿ. ಪತ್ರಹರಿತು ಇಲ್ಲದ ಜೀವಿ ಈಸ್ಟ್ ಆಗಿದೆ. ಪತ್ರಹರಿತು ಇಲ್ಲದೇ ಇರತಕ್ಕಂಥ ಏಕಕೋಶೀಯ ಜೀವಿ ಅದು ಈಸ್ಟ್ ಆಗಿದೆ. ಮುಂದುವರೆದು ಪಾಶ್ಚಾತ್ಯೀಕರಣ ಎಂದರೇನು? ಉಷ್ಣತೆಯಿಂದ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುವುದೇ ಪಾಶ್ಚಾತ್ಯೀಕರಣವನ್ನು ಮಂಡಿಸಿದವರು ಲೂಯಿ ಪಾಶ್ಚರ್ ಅವರು ಆಗಿದ್ದಾರೆ. ಇದರಿಂದ ಉಷ್ಣತೆಯಿಂದ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುವುದೇ ಪಾಶ್ಚಾತ್ಯೀಕರಣವಾಗಿದೆ. ಮುಂದುವರೆದು 40ನೇ ಒಂದು ಪ್ರಶ್ನೆ, ಕಾಲರ ಸಿಡುಬು ರೋಗಗಳಿಗೆ ಲಸಿಕೆ ಕಂಡುಹಿಡಿದವರು ಯಾರು? ಕಾಲರ ಮತ್ತು ಸಿಡುಬು ರೋಗಗಳಿಗೆ ಲಸಿಕೆ ಕಂಡುಹಿಡಿದವರು ಲೂಯಿ ಪಾಶ್ಚರ್ ಅವರು. ಸೊ ಫ್ರೆಂಡ್ಸ್, ಮುಂದುವರೆದು ಕ್ಷಯ ರೋಗಕ್ಕೆ ಕಾರಣ ಪತ್ತೆ ಹಚ್ಚಿದ ಸಾಧನೆಗಾಗಿ ನೊಬೆಲ್ ಪ್ರಶಸ್ತಿ ಪಡೆದವರು. ಕ್ಷಯ ಎಂತಕ್ಕಂಥ ರೋಗಕ್ಕೆ ಕಾರಣವಾದಂತಹ ಅಂಶವನ್ನು ಪತ್ತೆ ಹಚ್ಚಿ ಅದಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ವಿಜ್ಞಾನಿ ರಾಬರ್ಟ್ ಕೋಚ್ ಅವರು. ಮುಂದುವರೆದು 42ನೇ ಪ್ರಶ್ನೆ, ಇದು ಪರಾವಲಂಬಿ ಜೀವಿ ಅಲ್ಲ. ಕಲ್ಲು ಹೂವು ಒಂದು ಪರಾವಲಂಬಿ ಜೀವಿ ಅಲ್ಲ. ಮುಂದುವರೆದು 43ನೇ ಪ್ರಶ್ನೆ, ಲಾಲಾರಸದಲ್ಲಿರ್ತಕ್ಕಂಥ ಕಿಣ್ವ. ಸೊ ಫ್ರೆಂಡ್ಸ್, ನಮ್ಮ ಬಾಯಿಯಲ್ಲಿರ್ತಕ್ಕಂಥ ಲಾಲಾರಸದಲ್ಲಿ ಪ್ರಮುಖವಾದಂಥ ಅನೇಕ ಕಿಣ್ವಗಳನ್ನು ಕಾಣಬಹುದು. ಈ ಲಾಲಾರಸ ಒಳಗೊಂಡಿರ್ತಕ್ಕಂಥ ಒಂದು ಕಿಣ್ವವೆಂದರೆ ಅಮೈಲೇಸ್ ಎಂತಕ್ಕಂಥ ಒಂದು ಕಿಣ್ವವನ್ನು ಲಾಲಾರಸವು ಒಳಗೊಂಡಿದೆ. 44ನೇ ಪ್ರಶ್ನೆ, ಹಲ್ಲುಗಳಲ್ಲಿರುವ ಗಟ್ಟಿಯಾದ ಪದಾರ್ಥ. ಸೊ ಫ್ರೆಂಡ್ಸ್, ಹಲ್ಲುಗಳಲ್ಲಿರ್ತಕ್ಕಂಥ ನಮ್ಮ ಬಾಯಿಯ ಮೇಲ್ಭಾಗದಲ್ಲಿ ಮೆಲಾನಿನ್ ಅಂತಕ್ಕಂಥ ಒಂದು ನಮ್ಮ ದೇಹದಲ್ಲಿ ಅತ್ಯಂತ ಗಟ್ಟಿಯಾದಂಥ ವಸ್ತು ನಮ್ಮ ಬಾಯಿಯಲ್ಲಿದೆ. ಅದರಲ್ಲಿ ಹಲ್ಲಿನ ಗಟ್ಟಿತನಕ್ಕೆ ಕಾರಣವಾದಂಥ ಒಂದು ವಸ್ತು ಅಂದರೆ ಅದು ಡೆಂಟಿನ್ ಎಂತಕ್ಕಂಥ ಒಂದು ವಸ್ತು. ಡೆಂಟಿನ್ ಎಂತಕ್ಕಂಥ ವಸ್ತು ಹಲ್ಲಿನ ಒಂದು ಗಟ್ಟಿತನಕ್ಕೆ ಕಾರಣವಾದಂಥ ಒಂದು ಪದಾರ್ಥವಾಗಿದೆ. ಮುಂದುವರೆದು ರೈಬೋಸೋಮ್ಗಳು ಎಂದರೆ ಸಸ್ಯದ ಪ್ರೋಟೀನ್ ಕಾರ್ಖಾನೆಗಳು. ಸೊ ಫ್ರೆಂಡ್ಸ್, ರೈಬೋಸೋಮ್ಗಳು ಮಾನವನ ದೇಹದಲ್ಲಿ ಜೀವಕೋಶದಲ್ಲಿ ಇರ್ತಕ್ಕಂಥ ರೈಬೋಸೋಮ್ಗಳಾಗಿವೆ. ಅದೇ ರೀತಿಯಾಗಿ ಸಸ್ಯ ಜೀವಕೋಶಗಳಲ್ಲಿ ಕೂಡ ನಾವು ರೈಬೋಸೋಮ್ಗಳನ್ನು ಕಾಣಬಹುದು. ಈ ರೈಬೋಸೋಮ್ಗಳು ಪ್ರೋಟೀನ್ ಕಾರ್ಖಾನೆಯನ್ನು ಒಳಗೊಂಡಿವೆ. ಮುಂದುವರೆದು ಕ್ರೋಮೋಸೋಮ್ಗಳಲ್ಲಿರುವ ಕೆಲವು ಅಂಶಗಳು ವಂಶ ಪಾರಂಪರ್ಯ ಗುಣವನ್ನು ಸಾಗಿಸುತ್ತವೆ. ಅವು ಜೀನ್ಗಳು. ಕ್ರೋಮೋಸೋಮ್ಗಳು ಕೆಲವು ವಂಶ ಪಾರಂಪರ್ಯ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಗುಣಾಣುಗಳನ್ನು ಸಾಗಿಸುತ್ತವೆ. ಈ ಗುಣಾಣುಗಳನ್ನು ಸಾಗಾಣಿಕೆ ಮಾಡಲು ಸಹಾಯ ಮಾಡತಕ್ಕಂಥ ಒಂದು ವಸ್ತು ಅದು ಜೀನ್ ಆಗಿದೆ. ಮುಂದುವರೆದು ಅಂತ್ರಾಕ್ಸ್ ರೋಗಕ್ಕೆ ಕಾರಣ ಪತ್ತೆ ಹಚ್ಚಿದ ವಿಜ್ಞಾನಿ. ಸೊ ಫ್ರೆಂಡ್ಸ್, ಈ ಅಂತ್ರಾಕ್ಸ್ ಎಂತಕ್ಕಂಥ ರೋಗಕ್ಕೆ ಕಾರಣವನ್ನು ಪತ್ತೆ ಹಚ್ಚಿದ ವಿಜ್ಞಾನಿ ರಾಬರ್ಟ್ ಕೋಚ್ ಅವರು. ರಾಬರ್ಟ್ ಕೋಚ್ ಎಂತಕ್ಕಂಥ ವಿಜ್ಞಾನಿ ಅಂತ್ರಾಕ್ಸ್ ಎಂತಕ್ಕಂಥ ಈ ರೋಗಕ್ಕೆ ಕಾರಣವನ್ನು ಪತ್ತೆ ಹಚ್ಚಿದರು. ಇದಕ್ಕೆ ಕಾರಣವಾದಂಥ ಒಂದು ಬ್ಯಾಕ್ಟೀರಿಯಾ ಬೆಸಿಲಸ್ ಅಂಥ್ರಾಸಿಸ್ ಎಂತಕ್ಕಂಥ ಬ್ಯಾಕ್ಟೀರಿಯಾದಿಂದ ಅಂತ್ರಾಕ್ಸ್ ಎಂತಕ್ಕಂಥ ರೋಗ ಹರಡುತ್ತದೆ ಎಂದು ಕಂಡುಹಿಡಿದಂಥ ವಿಜ್ಞಾನಿ ರಾಬರ್ಟ್ ಕೋಚ್. ಅದೇ ರೀತಿಯಾಗಿ ಇದನ್ನು ಮತ್ತೊಬ್ಬ ವಿಜ್ಞಾನಿ ಆದಂತಹ
ಅಮೆರಿಕದ ಮನೋವಿಜ್ಞಾನಿಯಾದಂಥ ಲೂಯಿ ಪಾಶ್ಚರ್ ಅವರು ಇದಕ್ಕೆ ಸಂಬಂಧಿಸಿದ ಔಷಧಿಯನ್ನು ಕಂಡುಹಿಡಿಯುತ್ತಾರೆ. ಸೊ ಫ್ರೆಂಡ್ಸ್, ಅಂತ್ರಾಕ್ಸ್ ರೋಗಕ್ಕೆ ಕಾರಣವನ್ನು ಪತ್ತೆ ಹಚ್ಚಿದವರು ರಾಬರ್ಟ್ ಹುಕ್. ಇನ್ನೊಬ್ಬ ವಿಜ್ಞಾನಿಯಾದಂಥ ಲೂಯಿ ಪಾಶ್ಚರ್ ಅವರು, ಫ್ರೆಂಚ್ನ ಒಂದು ವಿಜ್ಞಾನಿಯಾದಂಥ ಲೂಯಿ ಪಾಶ್ಚರ್ ಅವರು ಇದಕ್ಕೆ ಸಂಬಂಧಿಸಿದಂತೆ ಔಷಧಿಯನ್ನು ಕಂಡುಹಿಡಿಯುತ್ತಾರೆ. ಮೊಟ್ಟ ಮೊದಲನೇದಾಗಿ ಈ ಒಂದು ಕಾಯಿಲೆಯು ಕಾಣಿಸಿಕೊಂಡಿದ್ದು ಅಮೆರಿಕ ದೇಶದಲ್ಲಿ. ಅಂತ್ರಾಕ್ಸ್ ಇರ್ತಕ್ಕಂಥ ಕಾಯಿಲೆ ಮೊದಲು ಕಾಣಿಸಿಕೊಂಡಿದ್ದು ಅಮೆರಿಕ ದೇಶದಲ್ಲಿ. ಈ ಒಂದು ಕಾಯಿಲೆಯಿಂದ ಉಂಟಾಗ್ತಕ್ಕಂಥ ಪ್ರಮುಖ ಲಕ್ಷಣಗಳೆಂದರೆ ಜೀವಿಯ ದೇಹಗಳಲ್ಲಿ ಭಾಗಗಳು ಉಬ್ಬುವಿಕೆಯನ್ನು ಕಾಣಬಹುದು. ಅದೇ ರೀತಿಯಾಗಿ ಕಣ್ಣುಗಳು ಕೆಂಪಗೆ ಕಾಣ್ತಕ್ಕಂಥ ಒಂದು ಸಂಭವಗಳಿರುತ್ತವೆ. ಇವೆಲ್ಲವೂ ಜೀವಿಗಳಲ್ಲಿ, ಮನುಷ್ಯನಲ್ಲಿ ಕಾಣ್ತಕ್ಕಂಥ ಒಂದು ಅಂಶಗಳು. ಅದೇ ರೀತಿಯಾಗಿ ದನಗಳಾಗಿರ್ಬೋದು, ಹಂದಿ ಆಗಿರ್ಬೋದು, ಇತ್ಯಾದಿ ಒಂದು ಜೀವಿಗಳಲ್ಲಿ ಕೂಡ ಈ ಅಂತ್ರಾಕ್ಸ್ ಇರ್ತಕ್ಕಂಥ ರೋಗವನ್ನು ನಾವು ಕಾಣಬಹುದು. ಮುಂದುವರೆದು ಇದು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ. ಸೊ ಫ್ರೆಂಡ್ಸ್, ಕೋಶಭಿತ್ತಿಯು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುವಂಥದ್ದು. 49ನೇ ಪ್ರಶ್ನೆ, ಇದು ಧಾನ್ಯವಲ್ಲ. ಕಡಲೆಕಾಯಿ ಒಂದು ಧಾನ್ಯ ಆಗಿರುವುದಿಲ್ಲ. ಮುಂದುವರೆದು 50ನೇ ಪ್ರಶ್ನೆ, ಅದೇ ರೀತಿಯಾಗಿ ಕೊನೆಯ ಪ್ರಶ್ನೆ. ಸೊ ಫ್ರೆಂಡ್ಸ್, ಸಸ್ಯಗಳಲ್ಲಿ ಇದು ಸಾಮಾನ್ಯವಾಗಿ ಕಳೆ ಅನಿಸಿಕೊಳ್ಳುವುದಿಲ್ಲ. ಸಸ್ಯಗಳಲ್ಲಿ ಸಾಮಾನ್ಯವಾಗಿ ಇದು ಕಳೆ ಅನಿಸಿಕೊಳ್ಳುವುದಿಲ್ಲ. ಅದೆಂದರೆ ಅಜೋಲಾ ಎಂತಕ್ಕಂಥದ್ದು ಸಸ್ಯಗಳಲ್ಲಿ ಸಾಮಾನ್ಯವಾಗಿ ಕಳೆ ಅನಿಸಿಕೊಳ್ಳುವುದಿಲ್ಲ. ಕಳೆ ಎಂದರೆ ಬೆಳೆಗಳ ನಡುವೆ ಬೆಳೆದು ಅನಾಪೇಕ್ಷಿತವಾದಂಥ ಒಂದು ಭಾಗವನ್ನು ನಾವು ಕಳೆ ಎಂದು ಕರೆಯುತ್ತಾರೆ. ಇದು ಅಜೋಲಾ ಎಂತಕ್ಕಂಥ ಸಸ್ಯಗಳಲ್ಲಿ ಸಾಮಾನ್ಯವಾಗಿ ಕಳೆ ಎಂದು ಅನಿಸಿಕೊಳ್ಳುವುದಿಲ್ಲ. ಸೊ ಫ್ರೆಂಡ್ಸ್, ಇಷ್ಟು ಸಾಮಾನ್ಯ ವಿಜ್ಞಾನದ ಕುರಿತಾದ ಪ್ರಶ್ನೋತ್ತರಗಳು. ಇಂದಿನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರನ್ನು ಮಾಡಿ. ತಮ್ಮೆಲ್ಲರಿಗೂ ಧನ್ಯವಾದಗಳು.